ಮೂಡಾದಲ್ಲಿ ಸೈಟ್ ಖರೀದಿ ಮಾಡೋ ಅಂದ್ರೆ ಆ ಜಾಗದಲ್ಲಿ ಖರೀದಿ ಕೆಸರೆ ಗ್ರಾಮದ ಜಾಗ ಖರೀದಿ ಮಾಡುವಾಗ ಬಿಜೆಪಿ ಅವರು ಹೇಳಿದ್ರ ಹೋಗ್ಬಿಟ್ಟು ಡಿನೋಟಿಫೈ ಆಗಿರೋ ಜಾಗನ ಖರೀದಿ ಮಾಡಿ ಆಲ್ರೆಡಿ ನಿವೇಶನ ಮಾಡಿದ್ದು ಜಮೀನ್ ಖರೀದಿ ಮಾಡಿ ಎನಿವೆ ಕುಮಾರಸ್ವಾಮಿ ಅವ್ರದ್ದು ಒಂದು ರಿಯಾಕ್ಷನ್ ಇದೆ ಕುಮಾರಸ್ವಾಮಿ ಅವ್ರದ್ದು ಒಂದು ರಿಯಾಕ್ಷನ್ ಇದೆ ಆ ರಿಯಾಕ್ಷನ್ ತಗೊಂಡು ನಾನು ದೇವರಾಜ್ ಸರ್ ಹತ್ರ ಆಯ್ತು ಆಯ್ತು ಸರ್ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋ ತಪ್ಪು ಹೌದೋ ಇಲ್ವೋ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋ ತಪ್ಪು ಹೌದೋ ಅಲ್ವೋ ಅದು ಬಿಜೆಪಿ ಮಾಡಿದೆ ಅದು ಕುಮಾರಸ್ವಾಮಿ ಅಲ್ಲ ಸಿದ್ದರಾಮಯ್ಯ ಮಾಡಿದ್ದಾರಾ ಇಲ್ವಾ ಸಿಂಪಲ್ ಸಿದ್ದರಾಮಯ್ಯ ಮಾಡಿದ್ದಾರಾ ಇಲ್ವಾ ತನಿಖೆ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವ್ರ ಬೈಟ್ ಈ ಮೂಡ ಹಗರಣದ 14 ಸೈಟ್ನ ಪ್ರಕರಣದಲ್ಲಿ ಇವತ್ತು ನಿಮ್ಮ ಬಡತನ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊತಾ ಇದ್ದೀರಿ. ನಿನ್ನೆಯ ತೀರ್ಪಿನಲ್ಲಿ ಅಷ್ಟೇ ಅಲ್ಲ, ಹಲವಾರು ವಕೀಲರುಗಳು ಹೈಕೋರ್ಟ್ನ ಮುಂದೆ ವಾದ ಮಾಡಿದಾಗ ಎಳೆ ಎಳೆಯಾಗಿ ಇಂಚಿಂಚು ಈ ಪ್ರಕರಣದ ಬಗ್ಗೆ ನಾಡಿನ ಕನಿಷ್ಠ ರಾಜಕೀಯದ ಕಾನೂನಿನ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವನಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲೇ ಕೋರ್ಟ್ ಕಲಾಪಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನು ನೀವುಗಳೇ ತೋರಿಸಿದ್ದೀರಿ. ನಾಡಿನ ಬಂಡತನ ಅಂತಂದ್ರಪ್ಪ ದೇವರಾಜ್ ಸರ್, ಅಂದ್ರೆ ಸಿದ್ದರಾಮಯ್ಯನವರು ಬಂಡತನ ಪ್ರದರ್ಶನ ಮಾಡ್ತಿದ್ದಾರೆ ಅಂತ. ಖಂಡಿತಮ್ಮ. ಯಾಕೆ ಮಾತನ್ನು ಹೇಳ್ತೀವಿ ಅಂದ್ರೆ ನಾವು ವಿರೋಧ ಪಕ್ಷಕ್ಕೆ ಇದೊಂದು ಅನುಭವ ಆಗ್ತಿದೆ ಅಮ್ಮ. 2013ರಿಂದ 2018ರವರೆಗೆ ಒಂದು ಘಟನೆ ನಡೆಯುತ್ತಮ್ಮ. ಆವಾಗ ಮಾನ್ಯ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ 4 ಆಪಾದನೆಗಳು ಬರುತ್ತವೆ. ಒಂದು ನೈಸ್ ಜಮೀನಿಗೆ ಸಂಬಂಧಪಟ್ಟಂಗೆ ಒಂದು ಆಪಾದನೆ ಬರುತ್ತೆ. ಎರಡನೇದಾಗಿ ಒಂದು ಬೆಲೆ ಕೆರೆಯಲ್ಲಿರ್ತಕ್ಕಂಥ ಒಂದು ಅದರನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ, ಅದ್ರ ಬಗ್ಗೆ ಬರುತ್ತೆ. ಮೂರನೇದಾಗಿ ಪವರ್ ಪರ್ಚೇಸ್ ಬಗ್ಗೆ ಬರುತ್ತೆ. ನಾಲ್ಕನೇದಾಗಿ ರೇಡು ಬಗ್ಗೆ ಬರುತ್ತೆ. ಈ 4 ವಿಷಯಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಸಿದ್ದರಾಮಯ್ಯನವರು ಎನ್ಕ್ವೈರಿ ಕಮಿಷನ್ ಯಾರ್ಯಾರು ಮಾಡ್ತಾರೆ ಅಂತಾರೆ. ಒಂದು ರೇಡಿಯೋ ವಿಷಯದಲ್ಲಿ ಜಸ್ಟಿಸ್ ಕೆಂಪಣ್ಣವ್ರನ್ನ ಮಾಡ್ತಾರೆ, ಮತ್ತೆ ಎಚ್ ಕೆ ಪಾಟೀಲ್ರನ್ನ ಶ್ರೀಯುತ ಜಯಚಂದ್ರ ಅವ್ರನ್ನ ನೈಸ್ ಬಗ್ಗೆ ಮಾಡ್ತಾರೆ, ಎಚ್ ಕೆ ಪಾಟೀಲ್ರನ್ನ ಇಲ್ಲಿಗಲ್ ಬೇಲೆಕೆರೆ ಮೈನಿಂಗ್ ಬಗ್ಗೆ. ಈ ತರ 4 ಜನರು ಮಾಡ್ತಾರಮ್ಮ. ಇವತ್ತು ಸರ್ಕಾರ ನಡೆಯೋದು ಯಾರೇ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನರ ತೆರಿಗೆ ಹಣದಲ್ಲಿ ಸರ್ಕಾರ ನಡೆಯುತ್ತೆ. ನಮ್ಮ ತೆರಿಗೆ ಹಣದಲ್ಲಿ ನೀವು ಕಮಿಷನ್ ಅನ್ನು ಮಾಡಿದ ಮೇಲೆ, ಕಮಿಷನ್ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಯಾಕೆ ಕ್ಯಾಬಿನೆಟ್ ಗಮನಕ್ಕೆ ತರೋಲ್ಲ? ಯಾವ ಬಂಡತನವನ್ನು ಅವತ್ತು ಪ್ರದರ್ಶನ ಮಾಡ್ತಾರೆ, ಅವತ್ತು ಯಾಕೆ ಈ ಬಂಡತನ ಅನ್ನತಕ್ಕಂಥ ಪದವನ್ನು ನಮ್ಮ ನಾಯಕರು ಉಪಯೋಗಿಸ್ತಿದ್ದಾರೆ ಅಂತಂದರೆ, ಇವತ್ತು ರೀಡು ಬಗ್ಗೆ ಅವತ್ತು ಮಾನ್ಯ ಜಸ್ಟಿಸ್ ಕೆಂಪಣ್ಣವ್ರು ಕೊಟ್ಟಂಥ 4 ಸಂಪುಟದ 1800-900 ಪುಟಗಳ ಒಂದು ಇದನ್ನು ವರದಿಯನ್ನು ಕೊಟ್ಟರೂ ಸಹ ಸಂಪುಟದ ಗಮನಕ್ಕೆ ತರದೆ ಅದನ್ನು ವಂಚನೆ ಮಾಡ್ತಾರೆ. ನಂತರ ಕಲಾಪದ ತರೋಲ್ಲ. ಮಾನ್ಯ ಸಿದ್ದರಾಮಣ್ಣವರು ಎಷ್ಟು ಬಂಡ್ರು ಅಂತಂದ್ರೆ 4 ಕಮಿಷನ್ ವರದಿ ಬಂದ್ರೂ ಸಹ ಯಾರ ಗಮನಕ್ಕೂ ತರದೆ ಮುಚ್ಚಿಡ್ತಾರೆ. ಇದು ಕರ್ನಾಟಕ ಜನಕ್ಕೆ ಮಾಡಿದಂತಹ ಮಹಾನ್ ಮೋಸ ಮತ್ತೆ ಬಂಡತನದ ಪರಮಾವಧಿ ಪರಾಕಾಷ್ಠೆ. ಇದು ಅಂತಹ ಬಂಡರಿಂದ ನಾವು ರಾಜೀನಾಮೆ ಕೊಡೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಕ್ಕಂಥದ್ದು ನಮ್ಮ ನಾಯಕರು ಹೇಳಿರ್ತಕ್ಕಂಥದ್ದು. ಇದು ಸತ್ಯ. ಹಾಗಾಗಿ ನಾವು ಉತ್ತರ ಕೇಳಿದ್ರೆ ದೇವರಾಜ್ ಸರ್, ನೀವು ಒಪ್ತೀರಿ ಇದನ್ನ? ಈ ವಾದ ಹೆಂಗಿದೆ ಗೊತ್ತಾ? ನೀವು ತಪ್ಪು ಮಾಡಿದಿರಿ, ನಾವು ತಪ್ಪು ಮಾಡಿದಿರಿ, ಹಿಂಗಾಗಿ ರಾಜೀನಾಮೆ ಕೊಡ್ಲಿ ಆಮೇಲೆ ನಾವು ಕೊಡ್ತೀವಿ. ಗೌಡ್ರು ಹೇಳಿದ್ದನ್ನು ನಾನು ಒಂದು ಹಂತದವರೆಗೂ ಒಪ್ತೀನಿ. ಅವ್ರು ಹೇಳಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಆಪಾದನೆ ಇದೆ, ಚಾರ್ಜ್ ಶೀಟ್ ಆಗಿದೆ. ಖಂಡಿತ ನಾನು ಇಲ್ಲ ಅಂತ ಮಾತಾಡ್ತೀರಾ? ಅಯ್ಯೋ ದೇವ್ರೆ, ಒಪ್ಪೋತಾ ಇಲ್ವೇನ್ರಿ ನಾವು? ಈಗೇನಾಗಿದೆ ಅಮ್ಮ, ಇವರು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ದಾರಿ ತಪ್ಪಿಸುವಂತ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಾವ್ರೆ ಅಂತಂದ್ರೆ ಅಮ್ಮ, ಒಂದೇನಾಗುತ್ತೆ, ಮಾನ್ಯ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ 3 ತಿಂಗಳಲ್ಲಿ ತನಿಖೆಯನ್ನು ಮಾಡಿ ನನಗೆ ಸಲ್ಲಿಸಿ ಅಂತ. ಇವ್ರು ಏನ್ ಮಾಡ್ತಾರೆ, ಅರ್ಜಿ ಯಾರು ಕೊಡ್ತಾರೆ, ಗವರ್ನರ್ ಕೊಡ್ತಾರೆ, ಅಂದ್ರೆ ದಾರಿ ತಪ್ಪಿಸೋ ಕೆಲಸ. ತನಿಖೆ ಆಗ್ಬಾರ್ದು. JDS ಅವ್ರನ್ನ ಎದುರಿಸಿ ಬಾಯಿ ಮುಚ್ಚಿಸುವಂತ ಕೆಲಸವನ್ನ, ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳಾದ ಹಾಗೆ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಯಾಕೆ ದಾರಿ ತಪ್ಪಿಸ್ತೀರಾ? ಸುಪ್ರೀಂ ಕೋರ್ಟ್ಗೆ They destroyed our house and our life.
ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಎಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.